ಒಂದು ಬಾಳೆ ಎಲೆ ಇದ್ರೆ ಕೆಲವೇ ನಿಮಿಷಗಳಲ್ಲಿ ನೀವು ಇದನ್ನ ಮಾಡಬಹುದು. ಇದು ಪುಟ್ಟು. ಇದು ಮಾಡೋದಕ್ಕೆ ಅಂತಾನೆ ಸ್ಪೆಷಲ್ ಆಗಿರೋ ಪಾತ್ರೆಗಳಿದೆ. ಅದಿಲ್ಲ ಅಂದ್ರೂ ಈ ಮೆಥಡ್ ಫಾಲೋ ಮಾಡಿ ನೀವು ಕೂಡ ಮಾಡಬಹುದು. ಇದು ಸ್ಟೀಮ್ ಕುಕ್ ಮಾಡೋದ್ರಿಂದ ಸಖತ್ ಹೆಲ್ದಿ ಅಂಡ್ ಟೇಸ್ಟಿ. ಸೊ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕಂತ ಗೊತ್ತಲ್ಲ, ಇದು ಮಾಡೋದಕ್ಕೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ಗ್ರೇಟ್ ಮಾಡಿ ಅದನ್ನ ಪಕ್ಕಕ್ಕಿಡಿ. ಜೋಳದ ಹಿಟ್ಟಾದ್ರೆ ಮಾತ್ರ ಬಿಸಿ ನೀರ್ ಬೇಕು. ರಾಗಿ, ಗೋಧಿ, ಅಕ್ಕಿ ಹಿಟ್ಟಿಗೆ ಉಗುರು ಬೆಚ್ಚಗಿರುವ ನೀರಿದ್ರೆ ನಡೆಯುತ್ತೆ. ಅದ್ರ ಜೊತೆಗೆ ಉಪ್ಪು ಹಾಕೊಂಡು ಅದನ್ನ ಕಲಿಸ್ಕೋಬೇಕು. ಇಟ್ಟು ಒದ್ದೆ ಆಗ್ಬೇಕು, ಬಟ್ ಈ ರೀತಿ ಪುಡಿಯಾಗಿರ್ಬೇಕು. ಈಗ ಮೇನ್ ವಿಷಯ, ಒಂದು ಬಾಳೆ ಎಲೆ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಅದನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತಗೋಬೇಕು. ಈಗ ಅದನ್ನ ಒಂದು ಪೈಪ್ ತರ ರೋಲ್ ಮಾಡ್ಕೋಬೇಕು ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ. ನಂತರ ಒಂದು ಟೂತ್ ಪಿಕ್ ಸಣ್ಣದಾಗಿ ಶಾರ್ಪ್ ಆಗಿ ಕಟ್ ಮಾಡಿ ಈ ರೀತಿ ಅದರಲ್ಲಿ ಪಿಯರ್ಸ್ ಮಾಡಬೇಕು. ಮಧ್ಯಭಾಗದಲ್ಲಿ ಪಿಯರ್ಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಇನ್ನೊಮ್ಮೆ ನೋಡಿ, ಈ ರೀತಿ ಪಿಯರ್ಸ್ ಮಾಡಬೇಕು ಅಷ್ಟೇ. ಈಗ ಅದೆಲ್ಲವನ್ನು ಒಂದು ಸ್ಟೀಮರ್ ಪ್ಲೇಟ್ ಮೇಲೆ ಅದನ್ನ ಜೋಡಿಸಬೇಕು. ನಂತರ ತುರಿದಿರುವಂತಹ ತೆಂಗಿನಕಾಯಿ ಹುಷಾರಾಗಿ ಹೊಳಗಾಕಿ ಒಂದು ಲೇಯರ್ ಹಾಕ್ಬೇಕು. ಅದಾದ್ಮೇಲೆ ಪುಟ್ಟಿನ ಹಿಟ್ಟು ಹಾಕಿ ಅರ್ಧ ಭಾಗ ಹಾಕಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮತ್ತೊಂದ್ಸಲ ಪುಟ್ಟಿನ ಹಿಟ್ಟು, ಕೊನೆಯದಾಗಿ ಮತ್ತೆ ತೆಂಗಿನಕಾಯಿ ಹಾಕಿ. ನೆಕ್ಸ್ಟ್ ಅದನ್ನು ಹುಷಾರಾಗಿ ತಗೊಂಡು ಸ್ಟೀಮರ್ ಪಾತ್ರೆ ಒಳಕ್ಕಿಟ್ಟು 12ರಿಂದ 15 ನಿಮಿಷ ಸ್ಟೀಮ್ ಕುಕ್ ಮಾಡಿದ್ರೆ ರೆಡಿ ಗುರು. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನೀವು ಕೂಡ ಇದನ್ನ ಮಾಡಬಹುದು ಅಂತ. ಇದು ಮಾಡಿದ್ರೆ ನೋಡಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಹೊಸದಾಗಿರುತ್ತೆ, ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.